ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌರುಷಶ್ಚೈವ ಚವನೋ ಜವನೋ ಭೃಗುಃ ಶೌನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ವಿಶೇಷವಾಗಿ ಮಕರ ರಾಶಿಯವರಿಗೆ ಹೇಗಿದೆ ಜುಲೈ ತಿಂಗಳ ಮಾಸ ಭವಿಷ್ಯ ಎಂಬುದನ್ನು ಗಮನಿಸೋಣ. ಹಾಗೆ ತಮ್ಮೆಲ್ಲರಿಗೂ ಕೂಡ ಬಹಳ ಧನ್ಯವಾದ. ಯಾಕಂದರೆ ಶ್ರೀ ವಿದ್ವಾನ್ ಮಂಜುನಾಥ್ ಭಟ್ ಹೇಳುವಂಥ ಯೂಟ್ಯೂಬ್ ಚಾನಲು 1,00,000 ಸಬ್ಸ್ಕ್ರೈಬನ್ನು ಹೊಂದುತ್ತಾ ಇದೆ. ಹಾಗಾಗಿ ತಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹಾಗೆ ಬಹಳ ನೀವು ನೋಡಿ ಶೇರ್ ಮಾಡಿರುವಂತಹ ತಮ್ಮೆಲ್ಲ ವೀಕ್ಷಕ ಪ್ರಭುಗಳಿಗೂ ಕೂಡ ಅನಂತ ಧನ್ಯವಾದಗಳು ಮತ್ತು ನಮಸ್ಕಾರಗಳು. ನೋಡಿ, ಉತ್ತರಾಷಾಢ ನಕ್ಷತ್ರ 2, 3, 4ನೇ ಪಾದ, ಹಾಗೆ ಶ್ರವಣ ನಕ್ಷತ್ರ 1, 2, 3, 4ನೇ ಪಾದ, ಧನಿಷ್ಠ ನಕ್ಷತ್ರ 1, 2ನೇ ಪಾದ. ನೀವು ವಿಡಿಯೋ ಮುಗಿವರೆಗೂ ಕೂಡ ನೀವು ನೋಡ್ತಾ ಇರೋ ನಕ್ಷತ್ರ ಪರಿಹಾರಗಳನ್ನು ವಿಶೇಷವಾಗಿ ಹೇಳ್ತೇನೆ. ಮತ್ತು ಮಕರ ರಾಶಿಯವರಿಗೆ ನೋಡಿ, ಶನಿ ಬೇರೆ ವಕ್ರವಾಗ್ತಾನೆ. ಹಾಗಿದ್ದಾಗ ಈ ಜುಲೈ ತಿಂಗಳಲ್ಲಿ ಏನಾಗಬಹುದು ಅಂಥೇಳಿ ಪಟ ಆಗ್ತಾ ಇದೆ ನಿಮಗೆ ಅಲ್ವಾ? ಒದ್ದಾಟ, ಚಿಂತೆ. ಎಲ್ಲೋ ಒಂದು ಕಡೆ ನಮಗೆ ಗುರುಬಲ ಬಂತು ಅಂಥೇಳಿ ಹೇಳಿದ್ರಿ ನೀವು, ಆದರೆ ಗುರುಬಲ ಬಂದು ಏನೋ ಆಗತ್ತೆ, ಅಷ್ಟೊತ್ತಿಗೆ ಶನಿ ವಕ್ರವಾಗಿದ್ದಾನೆ ಅಂತೆಲ್ಲ ಬೇರೆ ಹೇಳ್ತಾ ಇದ್ದೀರಲ್ಲ ಅಂಥೇಳಿ ಹಿಂದಿನ ವೀಡಿಯೋದಲ್ಲಿ ಯಾರು ಕೂಡ ಕಾಮೆಂಟ್ ಮಾಡಿದ್ದೀರಿ. ಎಷ್ಟೋ ಜನ ಕಾಮೆಂಟ್ ಮಾಡ್ತಾ ಇದ್ದೀರಿ. ಅದನ್ನು ಕೆಲವು ಸಲ ಓದಲಿಕ್ಕೆ ಆಗುತ್ತೆ. ಬಹಳ ವೀಡಿಯೋ ಅಪ್ಲೋಡ್ ಮಾಡುವಾಗ ಮತ್ತು ನಾವು ಅನೇಕ ಕೆಲಸದಲ್ಲಿರುವಂತಹ ನಿಮಿತ್ತವಾಗಿ ನಮಗೆ ಹೆಚ್ಚಿನದಾಗದೆಲ್ಲ ನೋಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಏನಾದರೂ ಸಣ್ಣ ಪುಟ್ಟದಿದ್ದರೆ ಅದನ್ನು ಮಾಡುವಂತಹ ಪ್ರಯತ್ನ ಮಾಡ್ತೇವೆ. ಆದರೆ ಗೋಚಾರ ಫಲಗಳನ್ನು ಮತ್ತು ನಕ್ಷತ್ರ ಪರಿಹಾರಗಳನ್ನು ಪ್ರತಿ ತಿಂಗಳು ಕೂಡ ನೀವು ಗಮನಿಸಿ. ಯಾಕೆಂದರೆ ನಿಮಗೆ ನಕ್ಷತ್ರ ಪರಿಹಾರದಿಂದ ಸುಲಭವಾದಂಥ ಸಣ್ಣ ಪರಿಹಾರಗಳನ್ನು ಮಾಡುವ ಮಾತ್ರದಿಂದ ಏನೋ ಒಂದು ನಿಮಗೆ ಲವಲವಿಕೆ, ಚೇತರಿಕೆ, ದೈವಾನುಗ್ರಹ ಆಗಲಿಕ್ಕೆ ಅವಕಾಶಗಳಾಗುತ್ತೆ. ನಕ್ಷತ್ರ ಪರಿಹಾರ ಹೇಳುವಂಥದ್ದು ಸ್ವಲ್ಪ ವಿರಳ. ನಾವು 27 ನಕ್ಷತ್ರಕ್ಕೂ ಕೂಡ ಆ ನಕ್ಷತ್ರಾಧಿಪತಿಗಳನ್ನು ನೋಡಿಕೊಂಡು ಯಾವುದೇ ಮಾಡಿದ್ರೆ ಸೂಕ್ತ ಹೇಳೋದನ್ನು ನೋಡಿಕೊಂಡು ಹೇಳುವಂಥ ಪ್ರಯತ್ನ ಹಿಂದಿನೂ ಕೂಡ ಮಾಡ್ತಾ ಇದ್ದೇವೆ. ಹಾಗೆ ಮುಂದೆ ಮಾಡಬೇಕು ಅನ್ನುವಂಥ ಒಂದು ಪ್ರಯತ್ನ. ನೋಡಿ, ಗ್ರಹಸ್ಥಿತಿ ಹೇಗಿದೆ? 1ನೇದಾಗಿ 2ನೇ ರಾಶಿಯಲ್ಲಿ ಶನಿ ಅವನು ವಕ್ರವಾಗ್ತಾ ಇದ್ದಾನೆ, ಹಿಂದೆ ಹೇಳಿದೆ ನಾನು. ಇನ್ನು ತೃತೀಯದಲ್ಲಿ ರಾಹು, ಚತುರ್ಥ ಯಾರಲ್ಲ, ಪಂಚಮದಲ್ಲಿ ಗುರು ಮತ್ತು ಕುಜ. ನೋಡಿ, ಪಂಚಮದಲ್ಲಿ ಗುರು ಮಾತ್ರ ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ನಿಂತಿದ್ದಾನೆ. ಅದರ ಜೊತೆ ಕುಜನೂ ಕೂಡ ಇದ್ದಾನೆ. ಷಷ್ಠದಲ್ಲಿ ಯಾರಲ್ಲ, ಸಪ್ತಮದಲ್ಲಿ ರವಿ ಶುಕ್ರರು, ಅಷ್ಟಮದಲ್ಲಿ ಬುಧ, ನವಮದಲ್ಲಿ ಕೇತು. ಹೀಗೆಲ್ಲ ಗ್ರಹಸ್ಥಿತಿ ಇದೆ ನಿಮಗೆ. ಇನ್ನು ನೋಡಿ, ನಿಮಗೆ 5ನೇ ತಾರೀಕಿಗೆ ಅಮಾವಾಸ್ಯೆ ಇದೆ, ಶುಕ್ರವಾರ ದಿವಸ ಅಮಾವಾಸ್ಯೆ. ಅದು 5ನೇ ತಾರೀಕಿನವರೆಗೂ ಕೂಡ ಜ್ಯೇಷ್ಠ ಮಾಸ ಇರುತ್ತೆ. ಅನಂತರದಲ್ಲಿ 6ನೇ ತಾರೀಕಿಂದ ಆಷಾಢ ಮಾಸ, ಅಂದರೆ ಮಿಥುನಾಷಾಢ ಅಂತ. 6ನೇ ತಾರೀಕಿಂದ 15ನೇ ತಾರೀಕಿನವರೆಗೂ ಕೂಡ ಮಿಥುನಾಷಾಢ ಅಂತ ಕರೀತಾರೆ. ಆಷಾಢ ಮಾಸದಲ್ಲಿ ಮಿಥುನ ರಾಶಿಯಲ್ಲಿ ರವಿ ಇದ್ದಾಗ ಮಿಥುನಾಷಾಢ ಅಂತ ಕರೀತಾರೆ ಅಷ್ಟೇ, ಇನ್ನೇನು ಬೇರೆದೇನಿಲ್ಲ. ಹಾಗೆ 16ನೇ ತಾರೀಕಿಂದ ನಿಮ್ಮ ಕರ್ಕಾಟಕ ರಾಶಿಗೆ ರವಿ ಬರ್ತಾನೆ. ಹಾಗಾಗಿ ನಿಮಗೆ ಜಾಸ್ತಿ ಆಷಾಢ ಮಾಸದ ಆಚರಣೆಗಳನ್ನೆಲ್ಲ ಮಾಡುವಂಥದ್ದು ಜಾಸ್ತಿ. ಹಾಗಾಗಿ 16ನೇ ತಾರೀಕಿಂದ ಸ್ವಲ್ಪ ಪೂಜೆ ಪುನಸ್ಕಾರಗಳಿಗೆಲ್ಲ ಅಷ್ಟೊಂದು ಅವಕಾಶಗಳಿಲ್ಲ ಅಂಥೇಳಿ ಹೇಳಬಹುದು. ಇನ್ನೇನು ಲಕ್ಷ್ಮಿಯನ್ನು ಆರಾಧನೆ ಮಾಡಬಹುದು. ಆಷಾಢ ಮಾಸದಲ್ಲಿ 4 ಶುಕ್ರವಾರ ದಿವಸ ವಿಶೇಷವಾಗಿ ಲಕ್ಷ್ಮೀ ಪೂಜೆ, ಲಕ್ಷ್ಮೀ ಆರಾಧನೆ, ಆಡಿ ಶುಕ್ರವಾರ ಅಂತಲೇ ಕರೀತಾರೆ. ಹಾಗಾಗಿ ಲಕ್ಷ್ಮೀ ಪೂಜೆಗೆ ವಿಶೇಷವಾದಂಥದ್ದು. ನೀವು ಲಕ್ಷ್ಮೀ ಪೂಜೆ ಮಾಡೋದು ನಿಲ್ಲಿಸುವಂಥದ್ದು ಬೇಡ. ಇನ್ನು 16ನೇ ತಾರೀಕಿಗೆ ನೋಡಿ, ದಕ್ಷಿಣಾಯಣ ಮತ್ತು ಪುಣ್ಯಕಾಲ ಸಂಕ್ರಾಂತಿಯೂ ಕೂಡ ಇದೆ. ಹೇಗೆ ನಾವೆಲ್ಲ ಮಕರ ಸಂಕ್ರಾಂತಿಯನ್ನು ಆಚರಣೆ ಮಾಡ್ತೇವೆ, ಅದೇ ತರಹ ಕರ್ಕಾಟಕ ಸಂಕ್ರಾಂತಿಯನ್ನು ಕೂಡ ಆಚರಣೆ ಮಾಡಬೇಕು. ಅದು ಬಹಳ ಒಳ್ಳೆಯದಾದಂಥದ್ದು. ಸ್ನಾನಾದಿಗಳನ್ನು ಮಾಡಲಿಕ್ಕೂ ಕೂಡ ಮರಿಬೇಡಿ. ಅವಕಾಶ ಸಿಕ್ಕಿದ್ರೆಲ್ಲ ನದಿ ತೀರಕ್ಕೆ ಹೋದರೆ ಖಂಡಿತ ಸ್ನಾನ ಮಾಡಿ. ಹಾಗೆ 17ನೇ ತಾರೀಕಿಗೆ ಪ್ರಥಮ ಏಕಾದಶಿ ಇದೆ. 18ಕ್ಕೆ ಶಾಖ ವ್ರತಾರಂಭ ಮತ್ತು 19ಕ್ಕೆ ಆಡಿ ಶುಕ್ರವಾರ. 20ನೇ ತಾರೀಕಿಗೆ ಹುಣ್ಣಿಮೆ, ಅಂದರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥದ್ದು. 21ಕ್ಕೆ ಗುರುಪೂರ್ಣಿಮಾ. 24ಕ್ಕೆ ಸಂಕಷ್ಟರ ಚತುರ್ಥಿ, ಹಾಗೆ ಶುಕ್ರವಾರ. ಮತ್ತು ಅನಂತರದಲ್ಲಿ ಚಾಮುಂಡೇಶ್ವರಿ ಜನ್ಮೋತ್ಸವ 27, 31ಕ್ಕೆ ಸರ್ವೇಶಾಂ ಏಕಾದಶಿ. ಈ ತಿಂಗಳಲ್ಲಿ ಹೀಗೆ ಹಬ್ಬ ಹರಿದಿನಗಳೆಲ್ಲ ಅಂತಂದರೆ ಲಕ್ಷ್ಮೀ ಆರಾಧನೆ ಮಾಡುವಂಥದ್ದು. ಮತ್ತು ಸಂಕ್ರಾಂತಿ ಒಂದು ವಿಶೇಷ. ದಕ್ಷಿಣಾಯಣ ಪುಣ್ಯಕಾಲ, ಉತ್ತರಾಯಣ ಪುಣ್ಯಕಾಲ ಇದ್ದ ಹಾಗೆ, ಅಂದರೆ ಈ ಪುಣ್ಯಕಾಲದಲ್ಲಿ ಏನಾದರೂ ನಾವು ಸ್ನಾನಾದಿಗಳನ್ನು, ದಾನಾದಿಗಳನ್ನು ಮಾಡಿದ್ರೆ ಬಹಳ ಶುಭವಾದದ್ದು ಅಂತ ನೀವು ಯೋಚನೆ ಮಾಡ್ತಾ ಇರ್ತೀರಿ. ನಮಗೇನಾದ್ರು ಒಳ್ಳೆಯದಾಗತ್ತಾ ಅಥವಾ ಇನ್ನು ಕಿರಿಕಿರಿ ಅದನ್ನು ಹೇಳಿ ಅಂತೇಳಿ ಯೋಚನೆ ಮಾಡ್ತಾ ಇರ್ತೀರಿ ನೀವು ಅಲ್ವಾ? ನೋಡಿ, ಮಕರ ರಾಶಿಯವರಿಗೆ 1ನೇದಾಗಿ ನಾವು ಪ್ರಬಲವಾಗಿ ಯೋಚನೆ ಮಾಡುವಂಥದ್ದು, ಬುಧ ಅಷ್ಟೊಂದು ಅನುಕೂಲ ಇಲ್ಲ, ಶನಿಯೂ ಪರವಾಗಿಲ್ಲ ಹೇಳುವಂಥ ಒಂದು ಸ್ಥಿತಿಯಲ್ಲಿದ್ದಾನೆ. ಆದರೆ ಗುರು ಮತ್ತು ಕುಜ 2 ಗ್ರಹಗಳು ನಿಮಗೆ ಬಹಳ ಈ ಸಮಯದಲ್ಲಿ ನಿಮ್ಮನ್ನು ಕಾಪಾಡ್ತಾರೆ. ಅದು ಯಾವ್ಯಾವ ವಿಷಯದಲ್ಲಿ ಕಾಪಾಡಬಹುದು ಎಂಬುದನ್ನು ಹೇಳ್ತೇನೆ. 1ನೇದಾಗಿ ಭೂಮಿಯ ವ್ಯವಸ್ಥೆಯಲ್ಲಿ ನೀವು ಸ್ವಲ್ಪ ಗೆದ್ದಿದ್ದೀರಿ. ಯಾವುದೋ ಒಂದು ಕೊಂಡ್ಕೊಂಡು ಕೊಡಬೇಕು ಅಂತನೋ ಅಥವಾ ಯಾರಿಗೋ ಕೊಟ್ಟು ಏನೋ ಒಂದು ಸ್ವಲ್ಪ ಸಮಸ್ಯೆಗಳಲ್ಲಿ ಇದ್ದಂತಹದ್ದು ಸ್ವಲ್ಪ ಪರಿಹಾರ ಆಗಿ ಹೊರಗಡೆಗೆ ಬಂದಿದ್ದೀರಿ. ಅದು ಇನ್ನೂ ಒಂದು ಒಳ್ಳೆಯ ಥರದಲ್ಲಿ ಆಗಬಹುದು ಅಂತ.
ಹಾಗಂತೇಳಿ ಬಹಳ ಜಾಗ್ರತೆಯಿಂದ ಇರಿ, ಎಷ್ಟೊತ್ತಿಗೂ ಮತ್ತೆ ಕಿರಿಕಿರಿ ಶುರುವಾಗಬಹುದು, ಆಗೋದಿಲ್ಲ ಅಂತಲ್ಲ. ಯಾಕಂದರೆ ಗುರು ಮತ್ತು ಕುಜ ಎರಡೂ ಜನ ಇದ್ದಿದ್ದರಿಂದ ಧರ್ಮವಾಗಿ ಪ್ರಾಮಾಣಿಕವಾಗಿರುವಂತಹ ವ್ಯಕ್ತಿಗಳು ಯಾರಿದ್ದೀರೋ ಅಂಥವ್ರಿಗೆ ಧರ್ಮ ಹೇಳುವಂಥ ನಿಮ್ಮನ್ನು ರಕ್ಷಣೆ ಮಾಡೇ ಮಾಡುತ್ತದೆ. ಇದನ್ನು ನಾವು ಎದೆತಟ್ಟಿ ಹೇಳಬಹುದು. 2 ದಿವಸ ಲೇಟ್ ಆಗಬಹುದು, ಯಾಕಂದರೆ ಧರ್ಮಕ್ಕೆ ಒಂದು ರಕ್ಷಣೆ ಮಾಡುವಂಥ ಒಂದು ಶಕ್ತಿ ಇದೆ. ಯಾಕಂದರೆ ನಮ್ಮಲ್ಲಿ ಸತ್ಯ ಹೇಳುವಂಥದ್ದಿದ್ದಾಗ ಆ ಸತ್ಯ ನಮ್ಮನ್ನು ರಕ್ಷಣೆ ಮಾಡಿಯೇ ಮಾಡುತ್ತೆ. ಹಾಗಾಗಿ ಭೂಮಿ ವ್ಯಾಪಾರ ವ್ಯವಹಾರ ಮಾಡೋರಿಗೆ, ರಿಯಲ್ ಎಸ್ಟೇಟ್ ಉದ್ಯಮಿಗಳಿರಬಹುದು, ಅಥವಾ ನೀವೇ ಮಾಡ್ತಾ ಇರಬಹುದು, ಅಥವಾ ಯಾವುದೋ ಒಂದು ತೋಟಕ್ಕೆ ಅಡ್ವಾನ್ಸ್ ಕೊಟ್ಬಿಟ್ಟು ಅವನು ಕೊಡಲ್ಲ ಅಂತ ಹೇಳಿದಾಗ ಮತ್ತೊಬ್ಬನಿಗೂ ಅವನು ಸೇಲ್ ಆಗುವಂತಹ ಪರಿಸ್ಥಿತಿ ಇಲ್ಲ. ಹಾಗಾಗಿ ಆ ಧರ್ಮ ರಕ್ಷಣೆ ಮಾಡ್ತದೆ, ಭೂಮಿಗೆ ಅನುಕೂಲ ಅಂತ ಹೇಳಬಹುದು. ಮತ್ತು ಹಣಕಾಸಿಗೆ ಸ್ವಲ್ಪ ಅನುಕೂಲ ಅಂತಲೇ ಹೇಳ್ಬೋದು. ಹಣಕಾಸಿಗೆ ಈ ತಿಂಗಳಲ್ಲಿ ನಿಮಗೆ ಸ್ವಲ್ಪ ಓಡಾಟಗಳು ಸ್ವಲ್ಪ ಜಾಸ್ತಿ ಆಗ್ಬೋದು, ದುಡ್ಡು ಬರುವಂಥದ್ದು. ಅಥವಾ ಏನೋ ಒಂದು ಸಮಸ್ಯೆ ಆಗಿದ್ದರೆ, ಕಂಪನಿ ಏನೋ ಲಾಸ್ ಆಗ್ತಾ ಇದೆ ಅಂತಂದರೆ ಯಾವುದೋ ಒಂದು ದೊಡ್ಡದಾದಂತಹ ಆರ್ಡರ್ ಬಂದು ಕಂಪನಿಯಲ್ಲಿ ಏನೋ ರೊಟೇಷನ್ ಆಗುವ ಹಾಗಾಗ್ಬೋದು. ಹೀಗೆ ಒಟ್ಟಿನಲ್ಲಿ ದುಡ್ಡಿನ ವಿಷಯದಲ್ಲಿ ಯಾವುದೋ ಒಂದು ಜಾಗ್ರತೆಯೋ, ಯಾವುದೋ ಒಂದು ಬರುವಾಗುವಂಥದ್ದು, ಯಾವುದೋ ಒಂದು ಸಮಾಧಾನ ಆಗುವಂಥದ್ದು ಆಗಬಹುದು. ಇದು ಬಹಳ ಮುಖ್ಯವಾದಂಥದ್ದು. ಹಾಗೆ ಮೂರನೇದಾಗಿ ಸಂತಾನ. ನೋಡಿ, ಈ ರಾಶಿಯವರು ಬಹಳ ಜನಕ್ಕೆ ಸಂತಾನ ಆಗದೆ ಒದ್ದಾಡ್ತಾ ಇದ್ದಾರೆ. ಆದರೆ ಸಂತಾನವೂ ಕೂಡ ಅವಕಾಶ ಸಿಗುವಂತಹ ಸಾಧ್ಯತೆಗಳು ಕೂಡ ಇದೆ. ಮತ್ತು ವಿವಾಹಕ್ಕೂ ಕೂಡ ಶುಕ್ರನು ಸಪ್ತಮದಲ್ಲಿದ್ದ ರಾಶಿ ನೋಡಲ್ಪಟ್ಟಿದ್ದಾನೆ. ಹಾಗಾಗಿ ವಿವಾಹಕ್ಕೂ ಎಲ್ಲೋ ಒಂದು ಕಡೆಗೆ ಅನುಕೂಲ ಆಗುತ್ತೆ. ನಿಮಗೆ ಎಂಗೇಜ್ಮೆಂಟ್ ಆಗಿಲ್ಲ, ಮದುವೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಹುಡುಗಿ ನೋಡಿದ್ದಾರೆ ಅಂತಂದರೆ ನಿಮಗೆ ಏನು ಮಾಡಬೇಕು ಹೇಳುವಂತಹ ದ್ವಂದ್ವ ಸ್ವಭಾವದಲ್ಲಿದ್ದರೆ ವಿವಾಹಕ್ಕೂ ಕೂಡ ಅನುಕೂಲ ಬರುವಂಥ ಸಾಧ್ಯತೆಗಳು ಕಾಣಿಸ್ತದೆ. ಹಾಗೆ ನಾಲ್ಕನೇದಾಗಿ ಬಹಳ ಮುಖ್ಯವಾಗಿ ನಿಮ್ಮ ಅನಾರೋಗ್ಯ, ನಿಮ್ಮ ಚಿಂತೆ, ನಿಮ್ಮ ಟೆನ್ಷನ್ ಏನಿದೆಯೋ ಅದು ಸ್ವಲ್ಪ ಈ ತಿಂಗಳು ಸ್ವಲ್ಪ ಕೂಲಾಗುವಂಥದ್ದು, ಈ ತಿಂಗಳಲ್ಲಿ ಸ್ವಲ್ಪ ಒಳ್ಳೆಯ ಥರಕ್ಕೆ ಬರುವಂಥದ್ದು, ಈ ತಿಂಗಳಲ್ಲಿ ಸ್ವಲ್ಪ ಏನೋ ಜನರಿಂದ ಒಳ್ಳೆಯ ಥರದಲ್ಲಿ ಅಭಿಪ್ರಾಯಗಳು ಬರುವಂಥ ಸಾಧ್ಯತೆಗಳು ಕೂಡ ಆಗುತ್ತೆ. ಇದು ಒಳ್ಳೆಯದಾದಂಥದ್ದು. ಹಾಗೆ ಐದನೇದಾಗಿ ಬಹಳ ಮುಖ್ಯವಾಗಿ ಶುಕ್ರನ ಮನೆಯಲ್ಲಿ ಗುರು ಇದ್ದಾನೆ. ಹಾಗಾಗಿ ಮನೇಲಿ ಏನೋ ಒಂದು ರಿಪೇರಿ ಮಾಡಿಸುವಂಥದ್ದು, ಮನೆಗೆ ಯಾವುದೋ ಒಂದು ವಸ್ತು ಕೊಂಡ್ಕೊಂಬರುವಂಥದ್ದು, ಮನೆಗೇನೋ ಹೆಚ್ಚಿನದಾದಂಥ ಅವಕಾಶಗಳು ಸಿಗುವ ಹಾಗೆ ಮಾಡುವಂಥದ್ದು. ಯಾಕಂದರೆ ಎಷ್ಟೇ ಏನೇ ಪ್ರಯತ್ನ ಮಾಡಿದ್ರೂ ಕೂಡ ನಮ್ಮ ಮನೆಯಲ್ಲಿ ಸರಿಯಾದಂತಹ ದಾರಿಗಳಾಗಲಿಲ್ಲ ಅಂತ ನಮ್ಮ ಕೈಲಿ ಏನೂ ಮಾಡಲಿಕ್ಕಾಗೋದಿಲ್ಲ ಅಲ್ವಾ. ಹಾಗಾಗಿ ಅಂಥ ಸಮಸ್ಯೆಗಳು, ಅಂಥ ತೊಂದರೆ ಏನೇ ಇದ್ದರೂ ಕೂಡ ಅದೆಲ್ಲ ದೂರ ಆಗ್ತದೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಮನೆಗೆ ಸುಣ್ಣ ಬಣ್ಣ ಏನೋ ಒಂದು ಒಳ್ಳೆಯದಾಗುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತದೆ. ಹಾಗೆ ಅನಂತರದಲ್ಲಿ ಚತುರ್ಥದ ರಾಹು ಇದ್ದಕ್ಕಿದ್ದ ಹಾಗೆ ಸ್ವಲ್ಪ ಹೊರದೇಶದಿಂದ ವಿದೇಶದಿಂದ ಹಣ ಬರುವಂಥದ್ದು, ಮತ್ತು ಕೃಷಿ ತೋಟ ಇದ್ದರೆ ಅದನ್ನೇನಾದರೂ ವೃದ್ಧಿ ಮಾಡುವಂಥದ್ದು, ಅಥವಾ ಏನೋ ಒಂದು ನಿಮ್ಮ ತಲೆಯಲ್ಲಿ ಹೊಸ ಪ್ಲ್ಯಾನ್ ಬರ್ತದೆ. ಯಾಕಂದರೆ ಗುರು ನಿಮ್ಮನ್ನು ಬಿಡುವುದಿಲ್ಲ, ಏನಾದರೂ ಒಂದು ಮಾಡಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಾನೆ, ಏನಾದರೂ ಒಂದು ನಿಮ್ಮ ಕೈಯಿಂದ ಮಾಡಿಸ್ತಾನೆ. ಅಥವಾ ಯಾವುದೋ ಒಂದು ಪ್ರಾಬ್ಲಮ್ ಇರುತ್ತೆ, ಅದನ್ನು ಸಾಲ್ವ್ ಆಗೋದೇ ಇಲ್ಲ ಅಂತ ಇಟ್ಕೊಳ್ಳುವಂತಹ ಪ್ರಾಬ್ಲಮ್ ನೀವು ಸಾಲ್ವ್ ಮಾಡ್ತೀರಿ. ಹಾಗಂತೇಳಿ ನಿಮಗೂ ಕೂಡ ಸಮಸ್ಯೆ ಇದೆ, ನಿಮಗೂ ಕೂಡ ಎಲ್ಲ ಒಳ್ಳೆಯದೇ ಇದೆ ಅಂತ ಅರ್ಥ ಅಲ್ಲ. ಆದರೂ ಕೂಡ ಇನ್ನೊಬ್ಬರಿಗೆ ಎದೆ ಕೊಟ್ಟ ಪ್ಲಾನನ್ನು ಸಕ್ಸಸ್ಫುಲ್ ಮಾಡಿ ಕೊಡ್ತೀರಿ. ಅದನ್ನು ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಅದನ್ನು ಪರಿಹಾರ ಮಾಡುವಂಥ ಶಕ್ತಿ ನಿಮ್ಮ ಕೈಲಿದೆ. ಯಾಕಂದರೂ ಮೃಗಶ್ಚನಕ್ರೋ ಮೃಗರೋ ಮೃಗಾಸ್ಯ ಅಂತ ಇದು ಹೇಗೆ ಕೇಳಿದ್ರೆ, ಮಕರ ರಾಶಿ ಅರ್ಧ ಮೊಸಳೆ ಥರ, ಅರ್ಧ ಮನುಷ್ಯನ ಥರ. ಮೃಗಶ್ಚನಕ್ರೋ ಮೃಗರೋ ಮೃಗಾಸ್ಯ ಅಂದರೆ ಮೊಸಳೆ ಬಾಯಿ ಇದ್ದ ಹಾಗೆ. ಹಾಗೆ ನಿಮ್ಮ ಕಂಡ್ರೆ ಕೆಲವೊಂದು ಸಲ ಹೆದರಿಕೆಯೂ ಆಗುತ್ತೆ, ನೀವು ಆ ಥರ ಸಾಧನೆಯೂ ಕೂಡ ಮಾಡ್ತೀರಿ ಅಂತ. ಹಾಗಾಗಿ ಅದೆಲ್ಲವೂ ಕೂಡ ನಿಮ್ಮಲ್ಲಿ ರಕ್ತಗತವಾಗಿ ಬಂದಿದೆ ಮಕರ ರಾಶಿಯವರಿಗೆ ಸಾಧನೆ ಮಾಡುವಂಥದ್ದು. ಆದರೆ ಸ್ವಲ್ಪ 7.5 ಶನಿ ಮತ್ತು ವಕ್ರ ಶನಿ ಹೀಗೆಲ್ಲ ಇದ್ದದ್ರಿಂದ ಸ್ವಲ್ಪ ಚಿಂತೆಯೂ ಕೂಡ ಇದೆ ನಿಮಗೆ. ಹಾಗಂತೇಳಿ ಹೆದರುವಂತಹ ವ್ಯಕ್ತಿಗಳೇನಲ್ಲ ನೀವು. ಧೈರ್ಯವಾಗಿ ಮುನ್ನುಗ್ಗೋ ಪ್ರಯತ್ನ ಮಾಡ್ತಾ ಇದ್ದೀರಿ, ಅದನ್ನು ಮಾಡಿ. ಅನಂತರದಲ್ಲಿ ನೋಡಿ, ಹಣಕಾಸಿಗೆ ಅನುಕೂಲ ಅಂತಂದರೆ ಸ್ವಲ್ಪ ಅನಾರೋಗ್ಯ ಇದ್ದಂಥವ್ರಿಗೆ ಸ್ವಲ್ಪ ಚಿಕಿತ್ಸೆ ಇತ್ಯಾದಿಗಳಿಂದ ಸ್ವಲ್ಪ ಉಪಕಾರ ಆಗ್ಬೋದು, ಅನುಕೂಲ ಆಗಬಹುದು. ಇನ್ನೂ ಸ್ವಲ್ಪ ವಿದೇಶ ಪ್ರಯಾಣ ಯೋಗವೂ ಕೂಡ ಕಾಣಿಸುತ್ತೆ. ಮತ್ತು ಕೆಲಸ ಕಳ್ಕೊಂಡವರಿಗೆ ನೋಡಿ, ಇದು ಬಹಳ ಮುಖ್ಯವಾಗಿ ನಾವು ಹೇಳಬೇಕು, ಕೆಲಸ ಕಳ್ಕೊಂಡವರಿಗೆ ಕೆಲಸ ಸಿಗುವಂಥ ಚಾನ್ಸಸ್ ಕಾಣುತ್ತೆ. ತಂದೆ ತಾಯಿ ಹಿರಿಯರ ಆಶೀರ್ವಾದಗಳು ಇದು ಬಹಳ ಮುಖ್ಯವಾಗಿ. ಮತ್ತು ಶುಕ್ರ ಬಂದಿದ್ದರಿಂದ ಏನೋ ಒಂದು ವಸ್ತ್ರ ಏನೋ ಖರೀದಿ ಮಾಡ್ಕೊಂಬರುವಂಥದ್ದು, ಅಥವಾ ಮನೆಯಲ್ಲಿ ಚೆನ್ನಾಗಿ ಅಚ್ಚುಕಟ್ಟಾಗಿ ಒಂದು ಲಕ್ಷ್ಮೀ ಪೂಜೆ ಮಾಡುವಂಥದ್ದು, ಅಥವಾ ನಮ್ಮೆಲ್ಲರ ಕಷ್ಟಗಳು ಪರಿಹಾರ ಆಗಲಿ ಅಂಥೇಳಿ ಒಂದಷ್ಟು ಜನರು ನಿಮ್ಮ ಜೊತೆಗೆ ತೀರ್ಥಯಾತ್ರೆ ಕರ್ಕೊಂಡು ಹೋಗುವಂಥದ್ದು. ಯಾಕಂದರೆ ಈ ರಾಶಿಯವರು ಭಾಳ ಮಾಡ್ತಾರೆ. ಅದರಲ್ಲೂ ಪ್ರತಿಯೊಂದು ರಾಶಿಯು ಗುರು ಪಂಚಮಕ್ಕೆ ಬಂದಾಗ ನನ್ನ ಜೊತೆಗೆ ಇನ್ನೊಬ್ಬನಿಗೂ ಕೂಡ ಒಳ್ಳೆಯದಾಗಲಿ ಹೇಳಿ ಮಾಡುವಂಥದ್ದು ಇದೆಯಲ್ವಾ, ಅದು ಬಹಳ ಒಳ್ಳೆಯದಾದಂಥದ್ದು. ನೀವು ಅಂದ್ಕೊಳ್ಬಹುದು, ನಾವು ಇನ್ನೊಬ್ಬರಿಗೆ ಒಳ್ಳೇದು ಮಾಡಿದ್ರೆ ನಮಗೆಲ್ಲ ಒಳ್ಳೆಯದಾಗುತ್ತೆ ಅಂಥೇಳಿ. ಆದರೆ ನಮ್ಮ ಹತ್ರ ಒಳ್ಳೆಯದಾಗುವಂಥದ್ದು ಕೆಟ್ಟದಾಗುವಂಥದ್ದು ಅದು ನಮ್ಮ ಕೈಯಲ್ಲಿಲ್ಲ. ಸಪ್ತಮಂ ದೈವ ಚಿಂತನಂ, ಮೇಲ್ಗಡೆ ಇದ್ದವನು ಮಾಡಬೇಕು. ಅಂತಹ ಮೇಲ್ಗಡೆ ಇದ್ದವನು ಅಂಥ ಅವಕಾಶಗಳನ್ನು ಒಳ್ಳೆಯದಾದಂತಹದ್ದನ್ನು ಕೂಡ ಭಗವಂತ ನಿಮಗೆ ನೀಡ್ತಾನೆ. ಇನ್ನು ಕುಟುಂಬದ ಸೌಖ್ಯ, ಮಕ್ಕಳಿಂದ ನಿಮಗೆ ಸೌಖ್ಯ, ಅದರ ಜೊತೆಯಲ್ಲಿ ಏನಾದರೂ ಮಕ್ಕಳು ಓದ್ತಾ ಇದ್ದರೆ ಚೆನ್ನಾಗಿ ಓದ್ತಾರೆ ಹೇಳುವಂಥದ್ದು ನಿಮಗೆ ಟೀಚರಿಂದನೋ ಅಥವಾ ಸಂಸ್ಥೆಯಿಂದನೋ ಗೊತ್ತಾಗುತ್ತೆ. ಅದೊಂದು ಮನಸ್ಸಿಗೆ ದೃಢವಾಗುತ್ತೆ. ಎಷ್ಟೋ ಸಲ ಮನೆಯಲ್ಲಿ ನೆಮ್ಮದಿಯೇ ಇರುವುದಿಲ್ಲ, ಹೊರಗಡೆ ಎಲ್ಲ ನೆಮ್ಮದಿ ಇರುತ್ತೆ, ಹೊರಗಡೆ ಎಲ್ಲ ಕೆಲಸ ಆಗುತ್ತೆ, ಆದರೆ ಮನೆಯಲ್ಲಿ ನೆಮ್ಮದಿಯೇ ಇರುವುದಿಲ್ಲ, ಹೀಗೆಲ್ಲ ಆಗುತ್ತೆ. ಆದರೆ ಈ ತಿಂಗಳಲ್ಲಿ ನಿಮಗೆ ಮನೇಲಿ ನೆಮ್ಮದಿ ಆಗುತ್ತೆ, ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ, ಹಾಸ್ಟೆಲಲ್ಲಿ ಚೆನ್ನಾಗಿದೆ ಅಂತ ಇನ್ನೂ ಏನೇನೋ ಕೋರ್ಸಲ್ಲಿ ಅವ್ರಿಗೆ ಹೇಳ್ಕೊಡ್ತಾ ಇದ್ದಾರಂತೆ. ನಾವು ಕೊಡ್ತಾ ಇರುವಂಥದ್ದು ಅಲ್ಪ ದುಡ್ಡು ಅಥವಾ ಅಲ್ಪ ಅದಕ್ಕೆ ಮೌಲ್ಯ, ಅದರದ್ದು ಜಾಸ್ತಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತಾಗ ನಿಮಗೂ ಕೂಡ ಖುಷಿಯಾಗುತ್ತೆ ಅಲ್ವ. ಹಾಗಾಗಿ ಇದಿಷ್ಟನ್ನು ಭಗವಂತನೇ ನಿಮ್ಗೆ ನೀಡ್ತಾನೆ. ಇನ್ನೊಂದು 5 ಜಾಗ್ರತೆ ವಹಿಸ್ಕೊಳ್ಬೇಕು. ಒಂದನೇದಾಗಿ
ನೋಡಿ, ನೀವೇ ಏನಾದರೂ ಸ್ಕೂಲು ಕಾಲೇಜು ನಡೆಸ್ತಾ ಇದ್ದರೆ ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು. ಎರಡನೇದಾಗಿ ಕಾನೂನಿನ ಸಂಬಂಧವಾದಂತಹ ಕೆಲಸಗಳನ್ನು ನೀವೇ ಮಾಡ್ತಾ ಇದ್ದರೆ, ವಕೀಲರಾಗಿದ್ದರೆ ಅಥವಾ ಕೋರ್ಟಲ್ಲಿ ಏನಾದರೂ ಕೆಲಸ ಮಾಡ್ತಾ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಅನಂತರದಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾತಿನ ವಿಷಯದಲ್ಲಿ ಸ್ವಲ್ಪ ತುಂಬ ಜಾಗ್ರತೆ ವಹಿಸ್ಕೊಳ್ಬೇಕು. ಸ್ವಲ್ಪ ಕಿರಿಕಿರಿ ಬರುವಂಥ ಸಾಧ್ಯತೆಗಳಿದೆ. ಮತ್ತು ನೀವೇನೋ ಒಂದು ಜಾಗ ತೆಗೆದುಕೊಂಡು ಮನೆ ಕಟ್ಟಲಿಕ್ಕೆ ಶುರುವಾಗಿ ಅರ್ಧ ಆಗಿರುತ್ತದೆ, ಆವಾಗ ಯಾರೋ ಒಬ್ಬರು ಬಂದು ಕಿರಿಕಿರಿ ಮಾಡ್ತಾರೆ. ಹಾಗೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಫಸ್ಟೇ ಸರ್ವೆ ಮಾಡಿಸ್ಕೊಂಡು ಜಾಗ ಎಷ್ಟಿದೆ ನೋಡಿಕೊಂಡು ಹಣ ಕೊಟ್ಕೊಂಡು ರಿಜಿಸ್ಟರ್ ಮಾಡುವಾಗ ಮಾಡ್ಕೊಳ್ಳಿ. ಯಾಕಂದರೆ ಫಸ್ಟ್ ಏನು ಮಾಡಬೇಕು ಅದನ್ನು ಫಸ್ಟ್ ಮಾಡಬೇಕು. ಫಸ್ಟ್ ರಿಜಿಸ್ಟರ್ ಮಾಡ್ಕೊಂಡು ಕೊನೆಗೆಲ್ಲ ಕೂತ್ಕೊಳ್ಳೋದಲ್ಲ. ಎಲ್ಲವನ್ನೂ ಕೂಡ ಸ್ವಲ್ಪ ಬುದ್ಧಿಗೆ ಜಾಸ್ತಿ ಕೆಲಸ ಕೊಡುವಂಥ ಪ್ರಯತ್ನ ಮಾಡಿ. ಹಾಗೆ ನಾಲ್ಕನೇದಾಗಿ ಗೃಹಿಣಿಯರಿಗೆ ಸ್ವಲ್ಪ ಕಷ್ಟ ಅಂತ ಹೇಳ್ತೇನೆ. ಗೃಹಿಣಿಯರಿಗೆ ಈ ರಾಶಿಯವರಿಗೆ ಸ್ವಲ್ಪ ಕಿರಿಕಿರಿ, ಚಿಂತೆ, ಟೆನ್ಷನು. ಯಾರಿಗೆ ಒಳ್ಳೇದು ಮಾಡಲಿಕ್ಕೆ ಹೋದರೂ ಕೂಡ ಒಳ್ಳೇದು ಮತ್ತೆ ವ್ಯತ್ಯಾಸವಾಗಿ ನಿಮ್ಗೆ ಹೊಡಿತದೆ. ಗೃಹಿಣಿಯರು ಸ್ವಲ್ಪ ಜಾಗ್ರತೆ ಅಂತ ಹೇಳ್ತೇನೆ. ಮತ್ತು ಚರ್ಮದ ಕಾಯಿಲೆ ಅಥವಾ ಉಸಿರಾಟಕ್ಕೆ ತೊಂದರೆ ಇದ್ದವರು ಸ್ವಲ್ಪ ಚಿಕಿತ್ಸೆ ಮಾಡಿಸ್ಕೊಳ್ಳಿ. ತೊಂದರೆ ಇದ್ದರೆ, ತೊಂದರೆ ಇಲ್ಲ ಅಂತಾದರೆ ಏನು ನೀವು ಹೆಚ್ಚು ಯೋಚನೆ ಮಾಡುವಂಥದ್ದು ಬೇಡ. ಇದಿಷ್ಟು ನೀವು ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಒಟ್ಟಿನಲ್ಲಿ ಧೈರ್ಯದಿಂದ ಭಗವಂತನ ಮೇಲೆ ಭಾರವನ್ನು ಹಾಕಿ ಮುನ್ನುಗ್ಗುವಂತಹ ಪ್ರಯತ್ನವನ್ನು ಮಾಡ್ಕೊಂಡು ಹೋಗಿ. ನೀವು ಎಷ್ಟೋ ಸಲ ಸಮಸ್ಯೆಗಳು ಬರುತ್ತೆ, ಆದರೂ ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳು ಅಂಜದೇ ಇದ್ದ ಹಾಗೆ ಹೋಗುವಂಥ ಪ್ರಯತ್ನಗಳನ್ನು ಮಾಡಿ. ಅದರಿಂದ ಬಹಳ ಶುಭವಾಗ್ತದೆ. ಇನ್ನು ಉತ್ತರಾಷಾಢ ನಕ್ಷತ್ರ ನೋಡಿ, 2, 3, 4ನೇ ಪಾದ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನೀವು ನಾಡಿದ್ದು 21ನೇ ತಾರೀಕಿಗೆ ಭಾನುವಾರ ದಿವಸ ಗುರುಪೂರ್ಣಿಮೆ ಇದೆ. ಆ ದಿವಸ ನೀವು ಎಷ್ಟಾಗುತ್ತೋ ಅಷ್ಟು ಗುರುನಾಮಸ್ಮರಣೆ ಮಾಡಿ, ಅಥವಾ ಗುರುಗಳ ದೇವಸ್ಥಾನಕ್ಕೆ ಹೋಗಿ, ಅಥವಾ ಎಲ್ಲಾದರೂ ಕೂಡ ಅವಧೂತರಿದ್ದರೆ ಅವರನ್ನು ದರ್ಶನ ಮಾಡಿ, ಮತ್ತು ಯಾರು ಸಾಧು ಸಜ್ಜನರಿದ್ದರೆ ಅವರಿಗೆ ಭಿಕ್ಷೆ ಸೇವೆ ಮಾಡುವಂಥದ್ದನ್ನು ಮಾಡಿ, ಅಥವಾ ಗುರುಪಾದುಕೆ ಅಥವಾ ಗುರುಗಳ ಮಠ ಇದ್ದರೆ ಗುರುಪಾದುಕಾ ಪೂಜೆ ಮಾಡಿ. ಗುರುಗಳ ಆಶೀರ್ವಾದ ಅನುಗ್ರಹ ಬಹಳ ಮುಖ್ಯವಾದದ್ದು. ನಿಮಗಿನ್ನೂ ಕೂಡ ಹೆಚ್ಚಿನದಾಗುತ್ತೆ. ಗುರುವಿನ ಬಲ ಇದೆ. ಗುರುವಿನ ಬಲದಿಂದ ಇನ್ನೂ ಅಭಿವೃದ್ಧಿ ಆಗುವಾಗ ಆಗ್ತದೆ. ಇನ್ನು ಶ್ರವಣ ನಕ್ಷತ್ರ. ಶ್ರವಣ ನಕ್ಷತ್ರದವರು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಜಪ ಮಾಡಿ. ಶಿವಪಂಚಾಕ್ಷರಿ ಜಪದ ಮಾತ್ರದಿಂದ ನಿಮಗೆಲ್ಲ ಅಭಿವೃದ್ಧಿ ಆಗ್ತಾ ಹೋಗ್ತದೆ. ನಿಮಗೆ ಶ್ರವಣ ನಕ್ಷತ್ರದವರು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಓಂ ನಮಃ ಶಿವಾಯ ಶಿವಪಂಚಾಕ್ಷರಿ ಜಪವನ್ನು ಮಾಡಿ. ಆ ಶಿವಪಂಚಾಕ್ಷರಿ ಜಪದಿಂದ ನಿಮಗೆ ಹೆಚ್ಚಿನದಾದಂಥ ಅಭಿವೃದ್ಧಿ ಆಗುತ್ತೆ. ಯಾಕಂದರೆ ಆ ದೈವಾನುಗ್ರಹ ಆಗುವಂಥದ್ದು ಈಶ್ವರನಿಂದ ಮಾತ್ರ ಸಾಧ್ಯ. ಹಾಗಾಗಿ ಆ ಶಿವನು ನಿಮಗೆ ಅನುಗ್ರಹವನ್ನು ಮಾಡ್ತಾನೆ. ಆ ಶಿವಪಂಚಾಕ್ಷರಿ ಜಪದಲ್ಲಿ ಬಹಳ ಶಕ್ತಿಗಳೆಲ್ಲ ಅಡಗಿದೆ. ಹಾಗಂತಹ ಶಿವನ ಆರಾಧನೆ, ಶಿವನ ನಮಸ್ಕಾರ, ಶಿವನನ್ನು ಭಕ್ತಿಯಿಂದ ಮಾಡುವಂಥ ಪ್ರಯತ್ನ ಮಾಡಿ. ಇನ್ನು ಧನಿಷ್ಠ ನಕ್ಷತ್ರ 1, 2ನೇ ಪಾದ. ಬಹಳ ಲವಲವಿಕೆಯಲ್ಲಿ, ಬಹಳ ಒದ್ದಾಟದಲ್ಲಿ ಎರಡೂ ಕೂಡ ಇದ್ದೀರಿ. ಲವಲವಿಕೆಯೇನೋ ಆಗಬೇಕು ಅಂತ ಅಂದ್ಕೊಳ್ತಾ ಇರ್ತೀರಿ, ಆದರೆ ಕೆಲಸ ಆಡುವಂಥ ಸ್ವಲ್ಪ ಎಡಬಟ್ಟು ಕೂಡ ಆಗ್ತಾಯಿದೆ. ನೀವೇನಿಲ್ಲ, ಭಗವಂತನನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ನೀವು ಯಾವ ದೇವರ ಆರಾಧನೆ ಮಾಡಬೇಕು ಅಂದರೆ ದಕ್ಷಿಣಾಮೂರ್ತಿ ದೇವರನ್ನು ಆರಾಧನೆ ಮಾಡಬೇಕು. ದಕ್ಷಿಣಾಮೂರ್ತಿ ಆರಾಧನೆ, ದಕ್ಷಿಣಾಮೂರ್ತಿಯ ಪ್ರಾರ್ಥನೆ, ದಕ್ಷಿಣಾಮೂರ್ತಿಯ ನಮಸ್ಕಾರ, ಇದನ್ನು ನೀವು ಮಾಡ್ತಾ ಬನ್ನಿ. ನಿಮಗೆ ಶುಭವಾಗುತ್ತೆ. ದೈವಾನುಗ್ರಹ ಆಗಲಿ, ಮಂಗಲವಾಗಲಿ. ಮಕರ ರಾಶಿಯವರಿಗೆ ಸ್ವಲ್ಪ ಬದಲಾವಣೆ ಅನ್ಕ ಸ್ವಲ್ಪ ಇಷ್ಟು ವಿಷಯದಲ್ಲಿ ಆಗುವಂಥ ಸಾಧ್ಯತೆಗಳಿದೆ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವ ಅಂತವರು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕನ್ನು ಮಾಡಿ, ಶೇರನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.